ಮಾಜಿ ಶಾಸಕ ಅನ್ನದಾನಿ ಜೊತೆ ಅಕ್ರಮ ಸಂಬಂಧ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಯಾರ ಜೊತೆಗಾದ್ರೂ ಇರೋದನ್ನ ನೋಡಿದ್ದಾನ, ಹೆಸರು ಹಾಳು ಮಾಡೋದಕ್ಕೆ ಅಂತ ಆರೋಪ ಮಾಡ್ತಿದ್ದಾನೆ. ಇದು ಆತನ ಹೆಂಡತಿಯ ಆರೋಪ. ತನ್ನ ಗಂಡನಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಸಾಲು ಸಾಲು ಆರೋಪ ಮಾಡಿದ್ದಾಳೆ. ನನ್ನ ಗಂಡನ ಕಾಲ್ ಡೀಟೇಲ್ಸ್ ತೆಗೆಸಿ ಅವನ ಬಂಡವಾಳ ಬಯಲಾಗುತ್ತೆ, ಎಷ್ಟು ಹುಡುಗಿರ ಜೊತೆಗೆ ಇರ್ತಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ನನ್ಗೆ ಮಾತಾಡೋಕೆ ಮೊಬೈಲ್ ಕೊಟ್ಟಿರ್ಲಿಲ್ಲ ಅಂತ ಪತ್ನಿ ಹೇಳಿದ್ದಾಳೆ. ಗಂಡನ ಮೊಬೈಲ್ ನಿಂದಾನೇ ತವರು ಮನೆಯವರು, ಅವ್ರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಗಂಡ ಕೊಟ್ಟ ಕಿರುಕುಳವನ್ನ ಯಾರಿಗೂ ಹೇಳ್ಕೊಳ್ತಾ ಇರ್ಲಿಲ್ಲ ನಾನು. ನನ್ನ ಗಂಡ ಪ್ರಸನ್ನ ಕುಮಾರ್ಗೆ 108 ಚಟಗಳಿದ್ದಾವೆ. ಪತಿ ಪ್ರಸನ್ನ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದಂತ ಪತ್ನಿ ವಿದ್ಯಾಲಕ್ಷ್ಮಿ ಮೊನ್ನೆ ಅಷ್ಟೇ ಪ್ರಸನ್ನ ಕುಮಾರ್ ಹೆಂಡತಿ ವಿರುದ್ಧ ಆರೋಪ ಮಾಡಿದ್ರು. ಮಾಜಿ ಶಾಸಕ ಅನ್ನದಾನಿ ಜೊತೆ ಅಕ್ರಮ ಸಂಬಂಧ ಇದೆ, ನನ್ನ ಹೆಂಡತಿ ನನ್ನ ಮನೆಗೆ ಬರಬೇಕು ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ರು. ಈಗ ಅವರ ಹೆಂಡತಿಯೇ ಪ್ರಸನ್ನ ಕುಮಾರ್ ವಿರುದ್ಧ ಮಾಡಿರುವಂತ ಸಾಲು ಸಾಲು ಆರೋಪ. ಅವರ ಕಾಲ್ ಡೀಟೇಲ್ಸ್ ತೆಗೆಸಿ ನೀವು, ಎಲ್ಲವೂ ಗೊತ್ತಾಗುತ್ತೆ ಅಂತ ಆಕೆ ಆಗ್ರಹಿಸಿರೋದು. ಎಲ್ಲರೂ ಗೊತ್ತಿರ್ತಾರೆ, ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ದನ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನು ಹೇಳ್ತಾರೆ, ಅದಿದೆಯಾ ಅವನ ಹತ್ರ. ಈಗ ಕಾಲ್ ಲಿಸ್ಟ್ ಅಂತಾನೆ, ಕಾಲ್ ಲಿಸ್ಟ್ ಹೆಂಗೆ ತೆಗ್ಸೋಕ್ಕೆ ಸಾಧ್ಯ? ಅದು ಯಾವ ಟೈಮಲ್ಲಿ ತೆಗಿತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇವ್ನು ಹೆಂಗೆ ತೆಗ್ದು ಅದೆಲ್ಲ ಇವನು ಇದೆ. ನಾನು ಹೇಳಿದೆ ಅಲ್ಲ, ಒಂದು ಹುಡುಗಿ ಇಟ್ಕೊಂಡು ಇವನು, ನನಗೆ ಅವಳಿಗೂ ಮದುವೆ ಆಗಿದೆ, ಇವನ ಥರ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೂ ಮದುವೆ ಆಗಿದೆ, ಅವ್ಳು ತೆಗಿಸಿ ಅವನದೇ ಡೀಟೇಲ್ಸ್ ತೆಗಿಸಿ, ಅವನು ಏನೇನೆಲ್ಲ ಹುಡುಗಿರ ಜೊತೆ ಮಾಡ್ತಿದ್ದ ಪ್ರತಿಯೊಂದು ಇದೆ. ಅಂದರೆ ನನ್ನ ಹತ್ರ ಫೋನೇ ಕೊಟ್ಟಿರಲಿಲ್ಲ ಅವನು. ನನ್ನ ಫೋನಲ್ಲೇ ಮಾತಾಡಬೇಕು ನಿನ್ನ ಮನೆಗೆ ಅಂತೇಳಿ ಅವ್ನ ಫೋನಲ್ಲಿ ವಿತ್ ರೆಕಾರ್ಡು. ಅವ್ನ ಮನೇಲಿ ಏನೇ ಹಿಂಸೆ ಕೊಟ್ಟರು ನಾನು ನನ್ನ ಮನೆಗೆ ಹೇಳಂಗಿಲ್ಲ. ಅವ್ನು ಕೊಟ್ಟರು ನಾನು ಹೇಳ್ಕೊಂಡಿಲ್ಲ, ಯಾಕೆಂದರೆ ನಾನು ನೋಡಿ ಮದುವೆ ಮಾಡ್ಕೊಂಡಿದ್ದು, ನಾನು ತೋರಿಸಿದ್ದಕ್ಕೆ ಅವ್ರು ಮಾಡಿದ್ದು. ಇಲ್ಲ ಸರ್, ಜೂನಲ್ಲಿ ನಾನು ನೋಡಿ ಹೋಗಿದ್ದವನು, ಮದುವೆ ಆಗಿದ್ದು ನವೆಂಬರ್. ಅಲ್ಲಿ ತನಕ ಅವನು ಏನು ಮಾಡ್ತಿದ್ದ? ಈಗ ನನಗೇನೋ ಬೇರೆ ಥರ ಇದೆ ಅಂದರೆ ಅವ್ನು ಬಂದು ಕಂಡುಹಿಡಿಬೋದಿತ್ತು. ನಮ್ಮ ಊರಿಗೆಲ್ಲ ನಾನು ಬೇಲಿ ಹಾಕಿರಲಿಲ್ಲ ಅಲ್ವಾ? ನಮ್ಮೂರವ್ರು ಇಬ್ಬರು ಮದುವೆ ಆಗಿದ್ದಾರೆ, ಅವ್ರ ಊರಿಗೇನೇನೆ ಅವ್ರು ಕೇಳ್ಬೋದಿತ್ತು ಆ ಹುಡುಗಿಗೆ ಅಂತ. ನಾವು ಬಲವಂತ ಮಾಡ್ಕೊಂಡಿಲ್ಲ. ಇವ್ನು ಕುಡಿತಾನೆ ಇಲ್ವಾ ಅಂತ ಅವ್ನು ಕೇಳಿದೆ. ಇನ್ನೊಂದು ಸರಿಗೆ ಏನೋ ಯಾವಾಗಲೂ ಅವನೇ ಫೋನ್ ಮಾಡಿ ಒಂಥರ ಕುಡ್ದೋರ್ ಥರ ಮಾತಾಡ್ದ. ಅವ್ರ ಅಮ್ಮನಿಗೆ ಹೇಳಿದೆ, ನಿಮ್ಮ ಮಗ ಕುಡಿತಾನೆ ಅನಿಸುತ್ತೆ, ನನಗೆ ಒಪ್ಕೊಳ್ಳಲ್ಲ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ, ನೋಡೋಗಿದ್ರು. ಇಲ್ಲ ನನಗೆ ಬೇಡ ಅಮ್ಮ ಅಂದಿದ್ದಕ್ಕೆ ರಾತ್ರಿ ಬಂದುಬಿಟ್ಲು. ಇಲ್ಲ ನನ್ನ ಮಗ ಸುಮ್ಮನೆ ಎಲ್ಲೋ ತಮಾಷೆ ಮಾಡಿರ್ಬೇಕು, ಅವ್ನಿಗೆ ಯಾವುದೇ ಚಟಗಳಿಲ್ಲ ಅಂತ. ಸರಿ, ಈ ಕಡೆ ಕರ್ಕೊಂಡ್ಬಿಡ್ರಪ್ಪ ಮೇಡಮ್, ಈ ಕಡೆ ಬಂದ್ಬಿಡಿ. ಒಂದು ನಿಮಿಷ ಕೊಡ್ತೀನಿ, ತೆಗೆದು ಇಲ್ಲೇ ಇದ್ದಾರೆ ಅವರು, ಮೇಡಮ್ ಅವ್ರು. ಒಂದು ಫೋಟೋ ತೆಗೆದು ಸರಿ, ಈ ಕಡೆ ಕರ್ಕೊಂಡ್ಬಿಡ್ರಪ್ಪ ಮೇಡಮ್, ಈ ಕಡೆ ಬಂದ್ಬಿಡಿ. ಒಂದು ನಿಮಿಷ ಬಾಣ